ರಾಮ ಮಂದಿರದಲ್ಲಿ ಪೂಜಾ ಕೈಂಕರ್ಯ ಮುಂದುವರೆದಿದೆ. ಇವತ್ತು ಅಗ್ನಿ ಸ್ಥಾಪನಾ, ನವಗ್ರಹ ಸ್ಥಾಪನೆ ಹಾಗೆ ಹವನ ಹೋಮ ಪೂಜಾ ವಿಧಿವಿಧಾನಗಳು ನೆರವೇರಲಿವೆ. ನಿನ್ನೆಯೇ ಅರ್ಚಕ ಸಮೂಹ ಗರ್ಭಗುಡಿಯಲ್ಲಿ ರಾಮಲಲ್ಲಾನ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದೆ. ಜನವರಿ 22ನೇ ತಾರೀಕು ಈಗೇನು ಬಟ್ಟೆಯನ್ನ ಕಟ್ಟಿದಂತಹ ವಿಗ್ರಹವನ್ನ ನೀವು ಗಮನಿಸ್ತಾ ಇದ್ದೀರಿ. ಆ ಬಟ್ಟೆಯನ್ನ ತೆಗೆದು ಆ ಕಣ್ಣನ್ನ ತೆರೆಸುವಂತಹ ಒಂದು ಶಾಸ್ತ್ರ, ಅದನ್ನ ಮಾಡಿಸುವಂತಹ ಪ್ರಕ್ರಿಯೆಗಳಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾ ಹೋಗ್ತಾರೆ. ಅಯೋಧ್ಯೆಯಲ್ಲೇ ಇದ್ದಾರೆ ವಿಷ್ಣು ಪ್ರಸಾದ್. ನಿನ್ನೆಯೇ ರಾಮಲಲ್ಲಾ ಮೂರ್ತಿಯ ಪ್ರತಿಷ್ಠಾಪನೆಯಾಗಿದೆ. ಇವತ್ತು ಏನೇನು ನಡೆಯುತ್ತೆ ಅಂತ ಹೇಳಿ. ಹೌದು ವಿದೇಶಿ, ನಿನ್ನೆ ರಾಮಲಲ್ಲಾ ಮೂರ್ತಿಯ ಪ್ರತಿಷ್ಠಾಪನೆ ಆಗಿದೆ. ಗರ್ಭಗುಡಿಗೆ ಇಡುವಂತಹ ಕೆಲಸ ಆಗಿರುವಂಥದ್ದು. ಇನ್ನು ಆ ಗರ್ಭಗುಡಿಯಲ್ಲಿ ಇವತ್ತು ಅಂದರೆ 22ನೇ ತಾರೀಕು ಅದರ ಪರದೆಯನ್ನು ತೆರೆಯುವಂಥ ಕೆಲಸ ಆಗಬೇಕು. ಇದನ್ನು ಸ್ವತಃ ಪ್ರಧಾನಿ ಮೋದಿ ಅವರು ಮಾಡ್ತಾರೆ. ಇನ್ನು ಇವತ್ತಿನೂ ಕೂಡ ಸುಮಾರು ಕೈಂಕರ್ಯಗಳು ನಡೆಯುವಂಥದ್ದು. ಮೊದಲನೇದಾಗಿ ಇವತ್ತು ಹೋಮಗಳನ್ನು ನಡೆಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ ಗರ್ಭಗುಡಿಯಲ್ಲಿ. ಜೊತೆಗೆ ದೇವಾಲಯದ ಆವರಣದಲ್ಲಿ ಈಗಾಗಲೇ ಹೋಮಕುಂಡಗಳನ್ನು ಪ್ರತಿಷ್ಠಾಪನೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಅನೇಕ ಹೋಮಗಳು ನಡೆಯಿರುವಂಥದ್ದು. ಅದರಲ್ಲೂ ಪ್ರಮುಖವಾಗಿ ರಾಮನಿಗೆ ಸಂಬಂಧಪಟ್ಟಂತೆ, ರಾಮನ ಆವಾಹನೆಗೆ ಸಂಬಂಧಪಟ್ಟಂತೆ, ರಾಮನನ್ನು ಅಧಿಕೃತವಾಗಿ ಅಯೋಧ್ಯೆಗೆ ಪುನಃ ವಾಪಸ್ ಕರೆತರುವಂಥದ್ದು ಇರ್ಬೋದು. ಮತ್ತು ಈ ಹೊಸ ದೇವಾಲಯಕ್ಕೆ ಅವ್ರನ್ನ ಕರೆತರುವಂತಹ ಕೆಲಸಕ್ಕೆ ಇವತ್ತು ಬೇಕಾಗಿರುವಂತಹ ಅನೇಕ ಹೋಮಗಳನ್ನು ಮಾಡುವುದಾಗಿ ಅಲ್ಲಿರುವಂತಹ ಅರ್ಚಕರು ತಿಳಿಸುವಂಥ ಕೆಲಸವನ್ನು ಮಾಡಿದರು. ಇನ್ನು ಇವತ್ತಿನ ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ನೋಡೋದಾದರೂ ಕೂಡ ಇವತ್ತು ಬೆಳಗ್ಗಿನಿಂದ ನೋಡೋದಾದರೆ ಇವತ್ತು ಏನು ಮೊದಲನೇದಾಗಿ ಅಯೋಧ್ಯೆಗೆ ಇವತ್ತು ಅಗ್ನಿ ಸ್ಥಾಪನೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಅದಾದ ಮೇಲೆ ನವಗ್ರಹ ಹೋಮ ಮಾಡ್ತಾರೆ, ಹವನ ಹೋಮವನ್ನು ಮಾಡ್ತಾರೆ. ಅದಾದ ನಂತರ ಮಧ್ಯಾಹ್ನ 2 ಗಂಟೆ ನಂತರ ಇವತ್ತು ಕೆಲವೊಂದಷ್ಟು ಮಂದಿಗೆ ಸಾರ್ವಜನಿಕರಿಗೆ ದರ್ಶನಕ್ಕೆ ಇವತ್ತು ಅವಕಾಶ ಕೊಡುವಂತಹ ಕೆಲಸವನ್ನು ಮಾಡ್ತಾರೆ. ಮತ್ತು ನಾಳೆ ನಾಡಿದ್ದು ಅಂದರೆ 20ನೇ ತಾರೀಕು 21ನೇ ತಾರೀಕು ಸಂಪೂರ್ಣವಾಗಿ ಸಾರ್ವಜನಿಕರಿಗೆ ಇಲ್ಲಿ ನಿಷೇಧ ಇರುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಯಾಕಂತಂದರೆ ಅನೇಕ ಗಣ್ಯರು ಬರ್ತಾರೆ, ಪ್ರಧಾನಿ ಮೋದಿಯವರು ಬರ್ತಾರೆ. ಮತ್ತು 22ನೇ ತಾರೀಕು ಏನು ಬೇಕಾಗಿರುವಂಥ ಅಂದರೆ 22ನೇ ತಾರೀಕು ಪುನಃ ಪ್ರತಿಷ್ಠಾಪನೆ ಜೊತೆಗೆ ಅಲ್ಲಿ ಏನು ಅವರಿಗೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡಿ ಅವ್ರನ್ನ ಅಧಿಕೃತವಾಗಿ ಇಲ್ಲಿಗೆ ಕೂರಿಸುವಂಥ ಕೆಲಸವನ್ನು ಮಾಡ್ತಾರೆ ರಾಮ ಅವ್ರನ್ನ. ಹಾಗಾಗಿ ಅವತ್ತಿನ ದಿನಕ್ಕೋಸ್ಕರ ಏನು ಭದ್ರತೆಯ ದೃಷ್ಟಿಯಿಂದ 20-21ನೇ ತಾರೀಕು ಸಂಪೂರ್ಣವಾಗಿ ಇಡೀ ಅಯೋಧ್ಯೆಗೆ ಇಲ್ಲಿ ಜನರಿಗೆ ನಿಷೇಧವನ್ನು ಇರುವಂಥ ಕೆಲಸವನ್ನು ಮಾಡ್ತಾರೆ. ಮತ್ತು ಜೊತೆಗೆ ಯಾರಿಗೆ ಅಧಿಕೃತವಾಗಿ ಪಾಸ್ಗಳಿದೆ ಮತ್ತು ಅಧಿಕೃತವಾಗಿ ಯಾರಿಗೆ ಎಂಟ್ರಿ ಇದೆ ಅವರಿಗೆ ಮಾತ್ರ ಇಲ್ಲಿ ಅವಕಾಶ ಕೊಡುವಂಥ ಕೆಲಸವನ್ನು ಮಾಡ್ತಿರುವಂಥದ್ದು. ಹೀಗಾಗಿ ನಾಳೆ ನಾಡ್ದು ಬಂದಿದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಇವತ್ತು ಬೆಳಗ್ಗೆನೆ ಸಾವಿರಾರು ಜನರು ಈಗ ಇಲ್ಲಿಗೆ ದೌಡಾಯಿಸ್ತಿದ್ದಾರೆ. ಮತ್ತು ಬೇರೆ ಬೇರೆ ರಾಜ್ಯದಿಂದ ಜನ ಬರ್ತಿರುವಂಥದ್ದು. ಮತ್ತು ಅದರಲ್ಲೂ ಪ್ರಮುಖವಾಗಿ ಈಗ ದರ್ಶನಕ್ಕೆ ಇರುವಂಥದ್ದು ಹಳೆಯ ವಿಗ್ರಹ ಆಗಿರುವಂತಹ ರಾಮಲಲ್ಲಾ ವಿಗ್ರಹ ಏನಿದೆ ಅದರ ದರ್ಶನಕ್ಕೆ ಹಳೆಯ ಗುಡಿಯ ಬಳಿ ಇರುವಂಥದ್ದು, ಅದನ್ನು ನೋಡೋಕ್ಕೋಸ್ಕರ ಬರ್ತಿರುವಂಥದ್ದು. ಮತ್ತು ಹೊಸ ಗುಡಿಯ ಆವರಣವನ್ನು ನೋಡೋದಕ್ಕೂ ಕೂಡ ಇಲ್ಲಿ ಕೆಲವೊಂದಷ್ಟು ಮಂದಿ ದೂರದಿಂದ ಅವಕಾಶ ಮಾಡಿಕೊಟ್ಟಂಥ ಹಿನ್ನೆಲೆಯಲ್ಲಿ ಅವರು ಜನರು ಈಗ ದೌಡಾಯಿಸ್ತಿದ್ದಾರೆ. ಸದ್ಯಕ್ಕೆ ನಾನು ಇಲ್ಲಿ ನಾವು ನೋಡೋದಾದರೆ ರಾಮಪಥದಲ್ಲಿ ಇರುವಂಥದ್ದು ಈ ರಸ್ತೆಯಲ್ಲಿ ಬಂದಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಅಯೋಧ್ಯೆಗೆ ಬಂದಂತಹ ಪ್ರತಿಯೊಬ್ಬ ವ್ಯಕ್ತಿ ನೇರವಾಗಿ ಬರಬೇಕಾಗಿರೋದು ಇಲ್ಲಿ ಹನುಮಾನ್ ಗಡಿ ಅಂತೇಳಿ. ಅಂದರೆ ಹಿಂದೆ ಪುರಾಣದಲ್ಲಿ ಹೇಳುವಂಥ ಸಂದರ್ಭದಲ್ಲಿ ರಾಮಾಯಣದಲ್ಲಿ ರಾವಣನ ವಧಿಸಿ ಬಂದಂತಹ ಬಳಿಕ ವಾಪಸ್ ಅಯೋಧ್ಯೆಗೆ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ತಾನು ಎಲ್ಲಿ ಇರಬೇಕು ಅಂತ ಬಂದಾಗ ಆಂಜನೇಯ ತಾನು ನಿನ್ನ ಬಿಟ್ಟೋಗೋದಿಲ್ಲ, ತಾನು ಇಲ್ಲೇ ಇರ್ತೀನಿ ಅನ್ನೋ ಒಂದು ಮನವಿಯನ್ನು ಸಲ್ಲಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ. ಅದಾದ ಬಳಿಕ ಅವರು ನಾನು ಉಳಿಬೇಕು, ನಿನ್ನ ಜೊತೆನೇ ಇರಬೇಕು ಅಂತಹ ಸಂದರ್ಭದಲ್ಲಿ ಇಲ್ಲೊಂದು ಬೆಟ್ಟದ ಮೇಲೆ ಅವ್ರನ್ನ ರಾಮ ಇರೋದಕ್ಕೆ ಪರ್ಮಿಷನ್ ಕೊಡ್ತಾರೆ. ಅದನ್ನು ಇಲ್ಲಿ ಹನುಮಾನ್ ಗಡಿ ಅಂತ ಹೇಳ್ತಾರೆ. ಜೊತೆಗೆ ಒಂದು ಆದೇಶವನ್ನು ಕೂಡ ಮಾಡ್ತಾರೆ, ಯಾವೊಬ್ಬ ವ್ಯಕ್ತಿ ಅಯೋಧ್ಯೆಗೆ ಬರ್ತಾರೆ ಮೊದಲು ನಿನ್ನ ದರ್ಶನವನ್ನು ಮಾಡಿ ಅದಾದ ಬಳಿಕ ನನ್ನ ಬಳಿ ದರ್ಶನಕ್ಕೆ ಬರಬೇಕು ಅನ್ನೋ ಒಂದು ಪ್ರತೀತಿ ಇರುವಂಥದ್ದು. ಇದರ ಜೊತೆಗೆ ಇನ್ನೊಂದು ಅಂಶವನ್ನು ಗಮನಿಸೋದಾದರೆ ಇಲ್ಲಿ ಬಂದಂತಹ ಹನುಮಾನ್ ಗಡಿಗೆ ಬಂದಂತಹ ಬಳಿಕ ಇಲ್ಲಿ ದರ್ಶನ ಬಳಿಕ ರಾಮ ಯಾವಾಗ ಇಲ್ಲಿಂದ ಅಳಿಯುವಂಥ ಅವರ ಅವತಾರ ಅಳಿಯುವಂತಹ ಸಂದರ್ಭದಲ್ಲೂ ಕೂಡ ಒಂದು ಅಂಶವನ್ನು ಉಲ್ಲೇಖವನ್ನು ಮಾಡೋದೇನಂತಂದರೆ, ನೀನು ಇಲ್ಲಿಂದ ಹೋದಂತಹ ಬಳಿಕ ಇಲ್ಲಿರುವಂತಹ ಭಕ್ತರನ್ನ ಸಲಹೆದಿರ್ಬೋದು, ಅವ್ರನ್ನ ನೋಡ್ಕೊಳ್ಳುವಂತಹ ಕೆಲಸವನ್ನು ನಾನು ಮಾಡ್ತೀನಿ ಅನ್ನೋ ಒಂದು ಅಂಶವನ್ನು ಹನುಮಾನ್ ಹೇಳಿದ್ರು ಅನ್ನೋ ಒಂದು ಕಾರಣ ಇರುವಂಥದ್ದು. ಹೀಗಾಗಿ ಇಲ್ಲಿ ಅಯೋಧ್ಯೆ ಬಳಿ ಬಂದಂಥ ಸಂದರ್ಭದಲ್ಲಿ ನೇರವಾಗಿ ರಾಮಗಡಿ ಅಂತ. ಇನ್ನು ಇಲ್ಲಿ ನಾವು ಅಬ್ಸರ್ವ್ ಮಾಡ್ಬೋದು, ಅನೇಕ ಮಂದಿ ಭಕ್ತರು ಬೇರೆ ಬೇರೆ ಅವತಾರದಲ್ಲಿ ಈಗ ನಾವು ನೋಡ್ಬೋದು. ಓರ್ವ ವ್ಯಕ್ತಿ ಮಾಸ್ಕ್ ಹಾಕೊಂಡು ಹನುಮಾನ್ ರೀತಿಯಲ್ಲಿ ಬಂದಿರುವಂಥದ್ದನ್ನು ಕೂಡ ಗಮನಿಸ್ಬೋದು. ಅದರ ಜೊತೆಗೆ ವಿವಿಧ ರೀತಿಯಲ್ಲಿ ಭಕ್ತಿಯ ಪರಾಕಾಷ್ಠೆಯಲ್ಲಿ ಮುಳುಗಿದೆ ಅಂತ ಹೇಳ್ಬೇಕು. ಯಾಕಂತಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಬಾಯಲ್ಲಿ ಬರುವಂಥದ್ದು ರಾಮ 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 ಅನ್ನುವಂಥ ಅಂಶಗಳೇ. ಜೊತೆಗೆ ನಾವೀಗ ಇಲ್ಲಿ ಹನುಮಾನ್ ಗಡಿ ಬಳಿ ಬಂದಂಥ ಸಂದರ್ಭದಲ್ಲೂ ಕೂಡ
ಅನೇಕ ಮಂದಿ ಅದರಲ್ಲೂ ಕೂಡ ಈಗ ಅದರಲ್ಲೂ ಉತ್ತರ ಭಾರತ ಆಗಿರುವಂತಹ ಹಿನ್ನೆಲೆಯಲ್ಲಿ ಬೆಳಗ್ಗೆನೆ ಕೂಡ ಸಾಕಷ್ಟು ಮಂದಿ ಸಾಧು ಸಂತರುಗಳು ಕೂಡ ಇಲ್ಲಿಗೆ ಆಗಮಿಸಿದ್ರು. ಮತ್ತು ಬಂದಂತಹವರು ಎಲ್ರಿಗೂ ಕೂಡ ಒಂದಷ್ಟು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಕೂಡ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಇನ್ನು ಈ ಎಲ್ಲ ಬೆಳವಣಿಗೆ ನಡುವೆ ಇನ್ನೊಂದು ಅಂಶವನ್ನು ಗಮನಿಸೋದಾದರೆ ಭದ್ರತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ತನಕ ಅಯೋಧ್ಯೆಯ ಲೋಕಲ್ ಪೊಲೀಸರು ನೋಡ್ಕೊಳ್ತಾ ಇದ್ರು. ಅಯೋಧ್ಯೆಯ ರಾಜ್ಯಾದ್ಯಂತ ಬೇರೆ ಬೇರೆ ಜಿಲ್ಲೆಯಿಂದ ಬಂದಂತಹ ಪೊಲೀಸರು ಸುಮಾರು 9,000ಕ್ಕೂ ಹೆಚ್ಚು ಮಂದಿ ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಭದ್ರತೆಗೋಸ್ಕರ. ಇವತ್ತು ಅಧಿಕೃತವಾಗಿ ಸೆಂಟ್ರಲ್ ರಿಸರ್ವ್ ಫೋರ್ಸ್ CRPF ಕೂಡ ಇವತ್ತು ಟೀಮ್ ಕೂಡ ಇವತ್ತು ಎಂಟ್ರಿ ಆಗಿದೆ. ಸಂಪೂರ್ಣವಾಗಿ ಇವತ್ತಿಂದ ಎಲ್ಲ ಕಡೆ ನಾಕಾಬಂದಿ ಹಾಕುವಂಥ ಕೆಲಸವನ್ನು ಮಾಡ್ತಾರೆ. ಇಡೀ ರಾಮ ಮಂದಿರ ಸುತ್ತದಲ್ಲಿ ನಾವು ನೋಡೋದಾದ್ರು ಕೂಡ ಈಗಾಗಲೇ 18 ಕಡೆ ಪೊಲೀಸರನ್ನ ಬ್ಯಾರಿಕೇಡ್ ಹಾಕಿ ಬ್ಲಾಕ್ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಕೇವಲ ಅಧಿಕೃತವಾಗಿ ಈ ಹನುಮಾನ್ ಗಡಿಯ ಮೂಲಕ ಬಂದಂತಹ ಜನರಿಗೆ ಮಾತ್ರ ಇಲ್ಲಿ ದೇವಸ್ಥಾನಕ್ಕೆ ಬರೋದಕ್ಕೆ ಅವಕಾಶವನ್ನು ಕೊಟ್ಟಿರುವಂಥದ್ದು. ಇದೊಂದು ಭಾಗವನ್ನು ಹೊರತುಪಡಿಸಿದರೆ ಇನ್ನೆಲ್ಲೂ ಕೂಡ ಜನಕ್ಕೆ ಅವಕಾಶ ಇಲ್ಲ. ಹೀಗಾಗಿ ಇವತ್ತಿನ ಇದನ್ನು ನೋಡೋದಾದ್ರೂ ಕೂಡ ಹೋಮ ಹವನ ಆಚರಣೆಗಳಿಂದ ಇದನ್ನು ಈಗಾಗಲೇ ಅರ್ಚಕರು ಶುರು ಮಾಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಅದೀಗ ಆಲ್ರೆಡಿ ನಡೀತಿರುವಂಥದ್ದು. ಇದನ್ನು ಹೊರತುಪಡಿಸಿದರೆ ಇವತ್ತಿನ ಬೆಳವಣಿಗೆಯ ನಂತರ ನಾಳೆಯಿಂದ ಸಾರ್ವಜನಿಕ ನಿಷೇಧ ಇರುವಂಥ ಹಿನ್ನೆಲೆಯಲ್ಲಿ ತುಂಬ ಜನರು ಆಗಮಿಸ್ತಿದ್ದಾರೆ. ಮತ್ತು ಒಂದು ರೀತಿ ನೋಡಬೇಕು ಅಂತಂದರೆ ಅಯೋಧ್ಯೆ ಅಂತ ಬಂದಂಥ ಸಂದರ್ಭದಲ್ಲಿ ಒಂದು ವಾರದಿಂದ ನಡೀತಿರುವಂಥದ್ದು ಸಂಪೂರ್ಣ ವಿಜೃಂಭಣೆ ಇರ್ಬೋದು, ಸಮಾರಂಭಗಳಿರ್ಬೋದು, ಎಲ್ಲ ಬೆಳವಣಿಗೆ ನಡುವೆ ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀತಿರುವಂಥದ್ದು. ಸದ್ಯ ಇವತ್ತಿನ ಬೆಳವಣಿಗೆ ಎಷ್ಟಿರುವಂಥದ್ದು ಇದೆಯಾ? ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.